ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ನಿನ್ನ ಕಾಪಾಡಕ್ ಬಂದವನವನು, ನಿನ್ನ ಕಾಯಕ್ ಬಂದವನವನು, ನಿನ್ನ ಕಷ್ಟ ಸುಖ ಭಾವನೆಗಳಿಗೆ ನಿನ್ನ ಜೊತೆ ಇರ್ತಾನೆ, ಅದಕ್ಕೆ ಸ್ಪಂದಿಸ್ತಾನೆ. ಸುಬ್ಬು ತುಂಬ ಒಳ್ಳೆ ಹುಡುಗ, ಅವನಿಗೆ ಜವಾಬ್ದಾರಿ ಇದೆ. ಅವನನ್ನ ಕಳ್ಕೊಬೇಡ. ಆದಷ್ಟು ಬೇಗ ನಿನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊ. ನೀನು ಒಂದೊಂದು ನಿಮಿಷ ಲೇಟ್ ಮಾಡಿದಷ್ಟು ಸುಬ್ಬು ನಿನ್ನಿಂದ ಒಂದೊಂದು ಹೆಜ್ಜೆ ದೂರ ಹೋಗ್ತಿರ್ತಾನೆ. ಏನು ಹೇಳ್ತಿದ್ದೀರಾ ನೀವು? ನನಗೆ ಯಾಕೋ ಪರಿಸ್ಥಿತಿ ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅಪ್ಪನ ಮೇಲೆ ಅಟ್ಯಾಕ್ ಆಗಿದ್ದು ನನಗೆ ಗೊತ್ತಾಯ್ತು. ಈಗ ನಿನ್ನನ್ನು ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಿದ್ದಾರೆ. ನೀವು ಹೇಳ್ತಾ ಇರೋದು ನಿಜ. ಅಂಥವ್ರಿಂದ ನನ್ನ ಪ್ರೀತಿಸೋರನ್ನ ಕಾಪಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು ಶ್ರಾವಣಿ. ನೀನು ಪ್ರೀತಿ ಮಾಡೋರು ನಿನ್ನ ಜೊತೆ ಯಾವಾಗಲೂ ಇರಬೇಕು ಅಂತ. ಆಯ್ತು, ನಾನು ಆದಷ್ಟು ಬೇಗ ನನ್ನ ಪ್ರೀತಿ ಮಾಡ್ತಿರೋ ವಿಷಯನ ಅವನ ಹತ್ರ ಹೇಳ್ಕೊತೀನಿ. ಅವ್ನು ನನ್ನ ಜೀವನದಲ್ಲಿಲ್ಲ ಅಂದರೆ ನನಗೆ ಬದುಕೇ ಇಲ್ಲ. ಅವ್ನು ನನ್ನ ಪ್ರೀತಿನ ಒಪ್ಕೋತಾನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವನು ಇಲ್ಲದೆ ನನಗೆ ಈ ಪ್ರಪಂಚನ ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಯಾರವನು? ಅವನ ಪ್ರೀತಿ ನನಗೆ ಸಿಗಬೇಕು. ನನ್ನ ಮದುವೆ ಅಂತ ಆದರೆ ಅದು ಸುಬ್ಬು ಜೊತೆ ಮಾತ್ರ. ಶ್ರಾವಣಿ ಸುಬ್ಬು ಪ್ರೀತಿ ಗೆಲ್ಲಬೇಕು. ಆದಷ್ಟು ಬೇಗ ನೀವು ಹತ್ರ ಆಗಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂದ್ರೆ ಶ್ರಾವಣಿ ಪ್ರೀತಿ ಮಾಡ್ತಿರೋ ಹುಡುಗ ಆ ಸುಬ್ಬುನ ಹೋಗಿ ಹೋಗಿ ಆ ಕೆಲಸದವನ್ನ ಪ್ರೀತಿ ಮಾಡ್ತಿದ್ದಾಳ. ನನ್ನ ದಾರಿಗೆ ಕಂಟಕ ಆಗಿರೋನು. ಅವನೇನಾದ್ರೂ ಶ್ರಾವಣಿನ ಮದುವೆ ಆದ್ರೆ ಖಂಡಿತ ನನಗೆ ಉಳಿಗಾಲ ಇಲ್ಲ. ಅಕಸ್ಮಾತ್ ಬೀರು ಏನಾದ್ರೂ ಸುಬ್ಬು ಮೇಲೆ ಇಟ್ಕೊಂಡಿರೋ ನಂಬಿಕೆಗೆ ಈ ಮದುವೆಗೆ ಒಪ್ಕೊಂಡ್ಬಿಟ್ರೆ ನಾನು ಬೀದಿ ಪಾಲಾಗೋಗ್ತೀನಿ. ಇದಕ್ಕೆ ಮಾತ್ರ ಅವಕಾಶನೇ ಕೊಡಬಾರ್ದು. ಇಲ್ಲಿವರೆಗೂ ನನ್ನ ಗುರಿ ಶ್ರಾವಣಿ ವೀರುನ ದೂರ ಮಾಡೋದಾಗಿತ್ತು. ಆದ್ರೆ ಇನ್ನು ಮುಂದೆ ಈ ಸುಬ್ಬು ಶ್ರಾವಣಿನ ದೂರ ಮಾಡೋದೇ ನನ್ನ ಗುರಿ. ಆ 3 ಜನ ಒಬ್ಬರ ಮೇಲೊಬ್ಬರಿಟ್ಟಿರೋ ನಂಬಿಕೆನ ಧೂಳಿಪಟ ಮಾಡಬೇಕು. ಉಳಿಸಲ್ಲ, ನಾನು ಯಾರನ್ನು ಉಳಿಸಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.